ಎಲ್ಲರಿಗೂ ನಮಸ್ಕಾರ. ಇವತ್ತು ಖೋಖೋ ಆಟದ ಬಗ್ಗೆ ತಿಳ್ಕೊಳ್ಳೋಣ. ಖೋಖೋ ಒಂದು ಭಾರತೀಯ ಪುರಾತನ ಆಟ. ಇದನ್ನ ಮಹಾರಾಷ್ಟ್ರದಲ್ಲಿ ಹುಟ್ಟಿದ ಆಟ. ಆಟದ ವಿಧಾನವನ್ನು ನೋಡೋಣ. ಈ ಆಟವನ್ನ 2 ತಂಡಗಳು ಆಡ್ತವೆ. ಪ್ರತಿ ತಂಡದಲ್ಲಿ 12 ಜನ ಆಟಗಾರರಿರ್ತಾರೆ. ಆದರೆ 9 ಜನರು ಮಾತ್ರ ಮೈದಾನಕ್ಕೆ ಇಳಿತಾರೆ. ಒಂದು ತಂಡ ಚೇಜರ್ ಅಂದರೆ ಹಿಂಬಾಲಕರು ಆಗಿ ಕುಳಿತುಕೊಳ್ಳುತ್ತದೆ. ಮತ್ತೊಂದು ತಂಡದವರು ರನ್ನರ್ ಓಡುವವರಾಗಿ ಮೈದಾನಕ್ಕೆ ಬರ್ತಾರೆ. ಕುಳಿತಿರುವ ಆಟಗಾರರ ಸರಿಯಾದ ಸಾಲಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮುಖ ಮಾಡಿ ಕುಳಿತಿರ್ತಾರೆ. ಹಿಂಬಾಲಕನು ಎದುರಿನ ಆಟಗಾರನಿಗೆ ಸ್ಪರ್ಶ ಮಾಡಿ ಕೋ ಎಂದಾಗಲೇ ಅವನು ಹಿಂಬಾಲನೆ ಮಾಡ್ತಾನೆ. ಖೋಖೋ ಆಟದ ನಿಯಮಗಳು. ನಾಣ್ಯ ಚಿಮ್ಮುವಿಕೆ ಆದ ನಂತರ ಟಾಸ್ ಗೆದ್ದ ತಂಡದ ನಾಯಕನು ಆಕ್ರಮಣ ಅಥವಾ ಡಾಡ್ಜಿಂಗ್ ಅಂದರೆ ರಕ್ಷಣೆ ಆಯ್ದುಕೊಳ್ಳುವವನು. ಆಟದ ಪ್ರಾರಂಭದಲ್ಲಿ ಓಡುವ ತಂಡದ ಮೊದಲ 3 ಆಟಗಾರರು ಮೈದಾನವನ್ನು ಪ್ರವೇಶಿಸಬೇಕು. ಆಟ ಪ್ರಾರಂಭವಾದ ನಂತರ ಮುಟ್ಟುವವರು ಕೋ ಪಡೆಯಲಾಗದೆ ತಮ್ಮ ಸ್ಥಳದಿಂದ ಏಳಬಾರದು ಮತ್ತು ಕುಳಿತ ದಿಕ್ಕನ್ನು ಬದಲಿಸಬಾರದು. ಸಕ್ರಿಯ ಬೆನ್ನಟ್ಟುಗಾರನು ಕುಳಿತ ಆಟಗಾರನ ಹಿಂದಿನಿಂದ ಬೆನ್ನನ್ನು ಮುಟ್ಟಿ ಸಂದರ್ಭದಲ್ಲಿ ಮತಿಗೆರೆಯನ್ನು ತುಳಿಯಬಾರದು ಹಾಗೂ ದಾಟಬಾರದು. ಸಕ್ರಿಯ ಬೆನ್ನಟ್ಟುಗಾರನು ಕುಳಿತ ಆಟಗಾರನ ಹಿಂಬದಿಯಿಂದ ಬೆನ್ನಿಗೆ ಮುಟ್ಟಿ ಕೋ ಕೊಡಬೇಕು. ದಾಳಿಗಾರನು ಕೋ ಪಡೆಯದೆ ಏಳುವಂತಿಲ್ಲ. ಸಕ್ರಿಯ ಬೆನ್ನಟ್ಟುಗಾರನು ಒಮ್ಮೆ ಒಂದು ಅಡ್ಡಗೆರೆ ಸಂಪರ್ಕ ಕಳೆದುಕೊಂಡರೆ ಅದು ದಿಕ್ಕಿನಲ್ಲಿ ಮುಂದುವರೆದು ಮುಂದಿನ ಆಟಗಾರನಿಗೆ ಕೋ ಕೊಡಬೇಕು. ಆತನ ಹಿಂದೆ ಬರುವಂತಿಲ್ಲ. ಸಕ್ರಿಯ ಬೆನ್ನಟ್ಟುಗಾರನು ಅಡ್ಡಗೆರೆಯಲ್ಲಿ ನೇರವಾಗಿ ಚಲಿಸುತ್ತಿರುವಾಗ ಎಡಕ್ಕೆ ಅಥವಾ ಬಲದಿಂದ ಹೋಗುವ ಅವಕಾಶ ಪಡೆದಿರುತ್ತಾನೆ. ಬೆನ್ನಟ್ಟುಗಾರನು ಓಡುವವರೆಗೆ ಅಡೆತಡೆಯನ್ನು ತರಬಾರದು. ಮುಕ್ತ ವಲಯದಲ್ಲಿ ಮುಟ್ಟುವವರೆಗೆ ಯಾವುದೂ ನಿರ್ಬಂಧ ಇರುವುದಿಲ್ಲ. ಆಟದಲ್ಲಿ ಸಕ್ರಿಯ ಬೆನ್ನಟ್ಟುಗಾರನು ಅಡ್ಡ ಅಂಕಣದ ಹೊರಗೆ ಹೋಗಬಹುದು. ಆದರೆ ಹೊರಗೆ ಹೋದಾಗಲೂ ತಾನು ಶ್ರಮಿಸುವ ದಿಕ್ಕನ್ನು ಬದಲಿಸಬಾರದು. ರಕ್ಷಣಾತ್ಮಕ ಆಟಗಾರನು ಬದಿರೇಖೆ ಅಥವಾ ಅಂತಿಮ ಗೆರೆಯಿಂದ ಮೈದಾನದೊಳಗಿನ ಸಂಪರ್ಕ ಕಳೆದುಕೊಂಡರೆ ಹೊರಗೆ ಹೋದರೆ ಔಟ್ ಕೊಡಬೇಕು. ನಿಯಮ ಉಲ್ಲಂಘಿಸದೆ ದಾಳಿಗಾರನು ಓಡುವವರನ್ನ ಕೈಯಿಂದ ಮುಟ್ಟಿದರೆ ಔಟ್ ಕೊಡಬೇಕು. ಕಾಲಿನಿಂದ ಮುಟ್ಟಲು ಅವಕಾಶವಿಲ್ಲ. ಸಕ್ರಿಯ ಬೆನ್ನಟ್ಟುಗಾರನು ನಿಯಮ ಉಲ್ಲಂಘಿಸಿದಾಗ ತೀರ್ಪುಗಾರರು ಸಣ್ಣ ಸೀಟಿ ಊದಿ ಫೌಲ್ ಸಂಕೇತವನ್ನು ನೀಡುವವರು. ಆಗ ಸಕ್ರಿಯ ಬೆನ್ನಟ್ಟುಗಾರನು ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಸಾಗುತ್ತಿರುವ ದಿಕ್ಕನ್ನು ಬದಲಿಸಿ ವಿರುದ್ಧ ದಿಕ್ಕಿಗೆ ಹೋಗಬೇಕು ಅಥವಾ ವಿರುದ್ಧ ದಿಕ್ಕಿಗೆ ಕೋ ಕೊಡಬೇಕು. ಖೋಖೋ ಆಟದಲ್ಲಿ 9 ಜನ ಆಟಗಾರರು 3 ಜನ ಬದಲಿ ಆಟಗಾರರು ಇರುತ್ತಾರೆ. ಸೀನಿಯರ್ ಖೋಖೋ ಅಂಕಣದ ಒಂದು ಓಣಿಯಿಂದ ಮತ್ತೊಂದು ಓಣಿಗೆ ಇರುವ ಅಂತರ 2.30 ಮೀಟರ್. ಖೋಖೋ ಫೆಡರೇಷನ್ ಆರಂಭಗೊಂಡ ವರ್ಷ 1957. ಪೋಲ್ ಡೈವ್ ಖೋಖೋ ಆಟದ ಕೌಶಲ್ಯವಾಗಿದೆ. ಖೋಖೋ ಆಟದ ತಂಡದಲ್ಲಿ 12 ಜನರಿರುತ್ತಾರೆ. ಖೋಖೋ ಆಟದಲ್ಲಿ 9 ಜನ ಇರುತ್ತಾರೆ. ಖೋಖೋ ಅಂಕಣದಲ್ಲಿ ಕುಳಿತುಕೊಳ್ಳುವವರ ಸಂಖ್ಯೆ 8. ಖೋಖೋ ಪಂದ್ಯ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ 1936ರಲ್ಲಿ ಪ್ರದರ್ಶನ ಪಂದ್ಯವೆನಿಸಿತು. ಖೋಖೋ ಪಂದ್ಯಾಟವು 2 ಹಂತದಲ್ಲಿ ನಡೆಯುವುದು. ಸೀನಿಯರ್ಸ್ ಖೋಖೋ ಆಟದ ಸಮಯ 48 ನಿಮಿಷ. ಜೂನಿಯರ್ ಖೋಖೋ ಆಟದ ಸಮಯ 39 ನಿಮಿಷ. ಖೋಖೋ ಸೀನಿಯರ್ಸ್ ಕಂಬದ ಎತ್ತರ 1.20 ರಿಂದ 1.25 ಮೀಟರ್. ಖೋಖೋ ಜೂನಿಯರ್ಸ್ನ ಕಂಬದ ಎತ್ತರ 1.10 ಮೀಟರ್. ಖೋಖೋ ಕಂಬದ ವ್ಯಾಸ 9 ರಿಂದ 10 ಸೆಂಟಿಮೀಟರ್ ಇರುತ್ತದೆ. ಖೋಖೋ ಸೀನಿಯರ್ಸ್ ಅಂಕಣದ ಉದ್ದ 27 ಮೀಟರ್, ಅಗಲ 16 ಮೀಟರ್. ಖೋಖೋ ಜೂನಿಯರ್ಸ್ನ ಅಂಕಣದ ಉದ್ದ 23 ಮೀಟರ್, ಅಗಲ 14 ಮೀಟರ್. ಖೋಖೋ ಸೀನಿಯರ್ಸ್ ಅಂಕಣದಲ್ಲಿ 2 ಕಂಬಗಳ ನಡುವಿನ ದೂರ 24 ಮೀಟರ್. ಸಬ್ ಜೂನಿಯರ್ ಬಾಲಕ ಬಾಲಕಿಯರ ಖೋಖೋ ಅಂಕಣದಲ್ಲಿ 2 ಕಂಬಗಳ ನಡುವಿನ ದೂರ 20 ಮೀಟರ್. ಖೋಖೋ ಆಟದ ಕ್ರೀಡಾಧಿಕಾರಿಗಳ ಸಂಖ್ಯೆ 6. 1957ರಲ್ಲಿ ಅಖಿಲ ಭಾರತ ಖೋಖೋ ಫೆಡರೇಷನ್ ಪ್ರಾರಂಭವಾಯಿತು. ಕಂಬಗಳು ಖೋಖೋ ಅಂಕಣದಲ್ಲಿ ನೆಲದಿಂದ ಒಳಕ್ಕೆ 40 ರಿಂದ 60 ಸೆಂಟಿಮೀಟರ್ ಹೂಳಲ್ಪಟ್ಟಿರಬೇಕು. ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಬಾಲಕ ಬಾಲಕಿಯರ ಖೋಖೋ ಅಂಕಣದಲ್ಲಿರುವ ಚೌಕದ ಸುತ್ತಳತೆ 30 × 30 ಸೆಂಟಿಮೀಟರ್ ಅಥವಾ 30 × 35 ಸೆಂಟಿಮೀಟರ್. ಪುರುಷರ ಖೋಖೋ ಅಂಕಣದಲ್ಲಿರುವ ಕಂಬದ ಗೆರೆಗಳಿಂದ ಮೊದಲ ಅಡ್ಡ ಓಣಿಗೆ 2.55 ಮೀಟರ್ ಇರುತ್ತದೆ.
ಸಬ್ ಜೂನಿಯರ್ ಬಾಲಕ ಬಾಲಕಿಯರ ಅಂಕಣದ ಕಂಬದ ಗೆರೆಯಿಂದ ಅಡ್ಡ ಓಣಿಗೆ 2.15 ಮೀಟರ್ ಇರುತ್ತದೆ. ಸಬ್ ಜೂನಿಯರ್ ಖೋಖೋ ಅಂಕಣದ ಒಂದು ಓಣಿಯಿಂದ ಮತ್ತೊಂದು ಓಣಿಗೆ ಇರುವ ಅಂತರ 1.90 ಮೀಟರ್. ಖೋಖೋ ಅಂಕಣದ ಮುಕ್ತ ವಲಯವನ್ನು ಬೇರ್ಪಡಿಸುವ ರೇಖೆ ಕಂಬದ ರೇಖೆ. ಖೋಖೋ ಅಂಕಣದ ಮೈದಾನದ ಸುತ್ತಲೂ 1.5 ಮೀಟರ್ ಅಗಲ ಉಳ್ಳ ಸ್ಥಳಕ್ಕೆ ಲಾಬಿ ಎನ್ನುವರು. ಖೋಖೋ ಅಂಕಣದ ಪ್ರತಿಯೊಂದು ಗೆರೆಯೂ ಅಗಲ 2 ರಿಂದ 4 ಸೆಂಟಿಮೀಟರ್ ಇರುತ್ತದೆ. ಖೋಖೋ ಪಂದ್ಯಗಳನ್ನು ಬೆಳಗಿನ ಮತ್ತು ಮಧ್ಯಾಹ್ನದ ಅವಧಿಗಾಗಿ ವಿಂಗಡಿಸಲಾಗಿದೆ. ಬೆಳಗಿನ ಅವಧಿ ಎಂದರೆ ಬೆಳಗ್ಗೆ 6 ರಿಂದ 12ರವರೆಗೆ ಇರಬೇಕು. ಮಧ್ಯಾಹ್ನದ ಅವಧಿ ಮಧ್ಯಾಹ್ನ 12ರಿಂದ ಆ ದಿನ ಪಂದ್ಯ ಮುಗಿಯುವವರೆಗೆ ಇರುತ್ತದೆ. 9 ಅಂಕಗಳಿಗಿಂತ ಹೆಚ್ಚಿದರೆ ಫಾಲೋ ಆನ್ ಅನ್ವಯವಾಗುತ್ತದೆ. ಆಟಗಾರರ ಎದೆಯ ಸಂಖ್ಯೆ 1 ರಿಂದ 12ರವರೆಗೆ ಇರಬೇಕು. ಆಟಗಾರರ ಎದೆಯ ಸಂಖ್ಯೆಯ ಮುಂದೆ 10 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಗಲ ಇರಬೇಕು. ಎದೆಯ ಸಂಖ್ಯೆ ಹಿಂದೆ 20 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ಅಗಲವಿರಬೇಕು. ಸೀನಿಯರ್ ಖೋಖೋ ಅಂಕಣದ ಡಯಾಗ್ನಲ್ 31.38 ಮೀಟರ್. ಸಬ್ ಜೂನಿಯರ್ ಖೋಖೋ ಅಂಕಣದ ಡಯಾಗ್ನಲ್ 26.92 ಮೀಟರ್. ಸೀನಿಯರ್ ಖೋಖೋ ಅಂಕಣದ ಮರಗಳು ಕಂಬಗಳ ಮಧ್ಯ ಬಿಂದುವಿನ ಕದಂಬ ಕೇಂದ್ರವನ್ನಾಗಿಟ್ಟುಕೊಂಡು ನೇರದ ಕಂಬದ ಎರಡು ಕಡೆಗಳಲ್ಲಿ 25.30 ಮೀಟರ್ ಉದ್ದದ ಕರ್ಣಗಳನ್ನು ಎಳೆಯಬೇಕು. ಸಬ್ ಜೂನಿಯರ್ ಖೋಖೋ ಅಂಕಣದ ಮರದ ಕಂಬಗಳ ಮಧ್ಯ ಬಿಂದುವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ನೇರದ ಕಂಬದ ಎರಡು ಕಡೆಗಳಲ್ಲಿ 21.19 ಮೀಟರ್ ಉದ್ದದ ಕರ್ಣಗಳನ್ನು ಎಳೆಯಬೇಕು. ಖೋಖೋ ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ಜಾನಕಿ ಅಥವಾ ಝಾನ್ಸಿ ಪ್ರಶಸ್ತಿಯನ್ನು ಕೊಡ್ತಾರೆ. ಖೋಖೋ ಕಂಬವನ್ನು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅಂದರೆ ಮರದಿಂದ ಮಾಡಲ್ಪಟ್ಟಿರುತ್ತದೆ. ಖೋಖೋ ಕಂಬದ ಸುತ್ತಳತೆ 30 ರಿಂದ 40 ಸೆಂಟಿಮೀಟರ್ ಇರುತ್ತದೆ. ಈ ಒಂದು ಖೋಖೋ ಆಟವನ್ನು ಆಡುವುದರಿಂದ ಒಂದು ವೇಗ ಹೆಚ್ಚಾಗ್ತದೆ, ಚಾಕಚಕ್ಯತೆ ಮತ್ತು ತಂತ್ರದ ಆಟ. ಇದು ಮಕ್ಕಳ ದೇಹದ ತಾಕತ್ತು, ಚುರುಕುತನ, ಗಮನ ಹಾಗೂ ಶಕ್ತಿಯನ್ನು ವೃದ್ಧಿಸುತ್ತದೆ.